ನೋಡೋಣ. ಅಗತ್ಯ ವಸ್ತುಗಳ ದರ ಏರಿಕೆ ವಿರೋಧಿಸಿ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಕರವೇ ಸಿಂಹಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದಿನನಿತ್ಯದ ಬಳಕೆ ವಸ್ತುಗಳ ದರ ಏರಿಕೆಯನ್ನು ಖಂಡಿಸಿದ ಪ್ರತಿಭಟನಾಕಾರರು ನೋಂದಣಿ ಶುಲ್ಕ ಹೆಚ್ಚಳ ಆಗಿರೋದು, ಚಾಪಾ ಕಾಗದ ಬೆಲೆ ಹೆಚ್ಚಳ ಆಗಿರೋದು, ತೈಲ ಬೆಲೆ ಏರಿಕೆ ಆಗಿರೋದನ್ನು ವಿರೋಧ ಮಾಡಿದರು. ರಾಜ್ಯ ಸರ್ಕಾರ ವಿದ್ಯಾಭ್ಯಾಸಕ್ಕೂ ತೊಂದರೆ ಮಾಡಿದೆ, ಶಾಲಾ ಶುಲ್ಕದಲ್ಲೂ ಪರಿಷ್ಕರಣೆ ಮಾಡಿದೆ ಅಂತ ಆರೋಪ ಮಾಡಿದರು. ನಿರಂತರವಾಗಿ ಬೆಲೆ ಏರಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡುತ್ತಿರುವ ರಾಜ್ಯ ಸರ್ಕಾರ ಕರಳಾಗುವ ಪರಿಸ್ಥಿತಿಯನ್ನು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳ ಓದಿನ ಜೊತೆ ಚೆಲ್ಲಾಟವಾಡ್ತಾ ಇರೋವಂಥ ಈ ಸರ್ಕಾರದ ಬಗ್ಗೆ ಆಕ್ರೋಶವು ಎಲ್ಲ ಪೋಷಕರಲ್ಲಿ ಇವತ್ತಿನ ದಿವಸ ನಾವು ಕಾಣ್ಬೋದು. ಕಾರಣ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಎಲ್ಲಿ ಚೆನ್ನಾಗಿರುತ್ತೋ ಆ ಒಂದು ರಾಜ್ಯ ಸುಭಿಕ್ಷೆ ಆಗಿರ್ತದೆ ಅಂತ ಹೇಳಿ ಎಲ್ಲರಿಗೂ ತಿಳಿದಿರೋಂಥ ವಿಚಾರ. ಆದರೆ ಈ ವ್ಯಕ್ತಿಗಳು ಈ ರಾಜ್ಯ ಸರ್ಕಾರ ಅಂತ ಅನ್ನಿಸ್ಕೊಂಡಿರೋವಂಥ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಎಲ್ಲೋ ಕೆಲವು ಜನಕ್ಕೆ ಬಿಟ್ಟಿ ಭಾಗ್ಯಗಳನ್ನು ಕೊಡೋದಕ್ಕೋಸ್ಕರ ಇಡೀ ರಾಜ್ಯದ ಜನನ್ನ ಲಿಂಬೆಹಣ್ಣಿನ ರೀತಿಯಲ್ಲಿ ಹಿಂಡಾಕ್ತಾ ಇದ್ದಾರೆ. ಇವತ್ತು ರಾಜ್ಯದ ಜನತೆ ರೋಸೋಗಿದ್ದಾರೆ. ಇದರ ಪರಿಣಾಮ ಏನಾಗುತ್ತೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆಯು ರಾಜ್ಯದ ಉದ್ದಗಲಕ್ಕೂ ಗ್ರಾಮ ಶಾಖೆಯಿಂದ ಹಿಡಿದು ಹೋಬಳಿ ಮಟ್ಟದಲ್ಲೂ ಕೂಡ ಇದನ್ನು ಪ್ರಸಾರವನ್ನು ಮಾಡೋದ್ರ ಮೂಲಕ ಕನ್ನಡದ ಹೋರಾಟಗಾರರನ್ನು ಕೂಡ ಇದರಲ್ಲಿ ಜೊತೆಗೆ ಗೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಈಗಿನ ದುರಾಡಳಿತದ ಕಾಂಗ್ರೆಸ್ ವಿರುದ್ಧ ಮತವನ್ನು ಚಲಾಯಿಸಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ತತ್ಕ್ಷಣದಲ್ಲೇ ತಾವು ಯಾವುದನ್ನು ಬೇಕಾದರೂ ಆಟ ಆಡಿರ್ಬೋದು, OPDಗಳನ್ನು ಕಡಿಮೆ ಮಾಡಿ ಅಲ್ಲಿ ಬರ್ತಕ್ಕಂಥ ಎಲ್ಲ ವೈದ್ಯಕೀಯ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿರಿ. ಇವತ್ತಿನ ದಿವಸ 1ನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಇಂಜೆಕ್ಷನನ್ನು ಕೊಡಬೇಕಾಗಿತ್ತು. ಇದುವರೆಗೂ ಲಸಿಕೆ ಇಲ್ಲ ಅಂತ ಹೇಳಿ ಹಾಕಿರೋದಿಲ್ಲ. ಯಾತಕ್ಕೆ? ಬಿಟ್ಟಿ ಭಾಗ್ಯ ಕೊಡೋದಕ್ಕೋಸ್ಕರ ಇವರು ದುಡ್ಡು ಹೊಂದಿಸ್ಬೇಕಲ್ಲ, ಅದಕ್ಕೆ ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಮಾಡ್ತಾ ಇದ್ದಾರೆ. ಸಾಕಾಗಿಲ್ಲ, ದುಡ್ಡು ತರಬೇಕು, ಎಲ್ಲಿಂದ ತರಬೇಕು? ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರಲ್ವಾ, ಅದನ್ನು ನಿಲ್ಲಿಸೇ ಬಿಡಬೇಕು ಅನ್ನೋಂಥ ಹುನ್ನಾರ. ಒಂದು ಕಡೆ ಕನ್ನಡ ಶಾಲೆಗಳನ್ನು ಬಂದ್ ಮಾಡ್ಕೊತ ಬಂದು ಯಾರಿಗೂ ಬೇಕಾಗಿಲ್ಲದೆ ಇರುವಂಥ ಶಾಲೆಗಳನ್ನು ಓಪನ್ ಮಾಡ್ತಾ ಇದ್ದಾರೆ. ಖಾಸಗಿ ಶಾಲೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಹೊರತು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ದುರ್ಗಿಗುಡಿ ಶಾಲೆ ಎಷ್ಟರ ಮಟ್ಟಿಗೆ ಆಂಗ್ಲ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮದಲ್ಲಿದೆ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಗೊತ್ತು. ಮುಗಿಬೀಳ್ತಾ ಇದ್ದಾರೆ ಇವತ್ತು. ಯಾಕೆ ಅಂತ ಯೋಚನೆ ಮಾಡಿದ್ದೀರಾ? ಹಣ ಇಲ್ಲ ಜನರ ಹತ್ರ, ಸಾಲದ ಕೂಪದಲ್ಲಿದ್ದಾರೆ. ವಿಷ ಕುಡಿದು ಸೇವಿಸಿ ಸತ್ತೋದ ಮೇಲೆ ಆದ್ರೂ ಎಚ್ಚರಿಕೋಬೇಕು ಅಂತಿದೆಯಾ ಸರ್ಕಾರ? ಎಷ್ಟೋ ಕಡೆ ಫೈನಾನ್ಸ್ದವ್ರ ಕಾಟಕ್ಕೆ ಸಾಯ್ತಾ ಇದ್ದಾರಲ್ಲ, ಫೈನಾನ್ಸ್ದವ್ರ ಕಾಟ ಅಂತ ತೋರ್ಸೋದಕ್ಕಷ್ಟೇ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ತೊಗೊಳ್ಳಾರ್ದೆ ಸತ್ತೋಗ್ತಾ ಇದ್ದಾರೆ. 50 ರೂಪಾಯಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತು ಅಂತ ಹೇಳುವಂಥ ಸಿದ್ದರಾಮಯ್ಯ ಅವ್ರ ಸರ್ಕಾರ 280 ರೂಪಾಯಿ ಯಾಕೆ ಸೆಸ್ ಅಂತ ಇದೆ ಸಿಲಿಂಡರ್ ಮೇಲೆ? ಕಮ್ಮಿ ಮಾಡ್ಬೋದಲ್ಲ, ಅದೂ ಬೇಡ. ಹಾಲಿಗೆ ದಿವಸಕ್ಕೆ 4 ರೂಪಾಯಿ ಅಂತಂದರೆ ತಿಂಗಳಿಗೆ ಎಷ್ಟಾಯಿತು? 120 ರೂಪಾಯಿ ಜಾಸ್ತಿ ತೊಗೊಳ್ತಾ ಇದ್ದೀರಾ ಸ್ವಾಮಿ ನೀವು. ಹಾಲಿನ ದರದಲ್ಲಿ 120 ರೂಪಾಯಿ ಜಾಸ್ತಿ ತೊಗೊಳ್ತಾ ಇದ್ದೀರಾ. ಪೌಷ್ಟಿಕಾಂಶ ಇಲ್ಲದೆ ಮಕ್ಕಳು ಸಾಯಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹಾಲಿನ ತೊಗೊಂಡಿದ್ದೀರಾ. ರೈತರಿಗೆ ಎಷ್ಟು ಕೊಟ್ಟಿದ್ದೀರಾ ನೀವು?
ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡಬೇಕು. ಹಾಲನ್ನು ಕೊಡ್ತಾ ಕುತ್ಕೊಳ್ಳೋದಲ್ಲ, ಇವರಿಗೆ ಬಂದ್ ಮಾಡಿ 4 ದಿವಸ ಏರುಪೇರು ಆಗಲಿ, ಆವಾಗ ರಾಜ್ಯ ಸರ್ಕಾರಕ್ಕೆ ಅದ್ರ ಅರ್ಥ ಆಗುತ್ತೆ. ರಾಜ್ಯ ಸರ್ಕಾರ ಇರೋದು ಜನರಿಗೋಸ್ಕರ, ಜನರ ಜೀವದ ಜೊತೆ ಆಟ ಆಡೋದಕ್ಕೋಸ್ಕರ ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ, ಮುಂದಿನ ದಿನಗಳಲ್ಲಿ ನಿಮಗೆ ಮತನೇ ಇಲ್ಲದೆ ಇರೋಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕಿಂತ ಮೊದಲಾಗಿ ತಾವೆಲ್ಲ ಎಚ್ಚೆತ್ಕೊಂಡು ರಾಜ್ಯದ ಜನತೆಯ ಮುಂದೆ ನಾವು ತೆಲಂಗಾಣ ಸರ್ಕಾರದ ಮುಖ್ಯಮಂತ್ರಿಗಳು ಯಾವ ರೀತಿ ಹೇಳಿದ್ರು ಅದೇ ರೀತಿ ಆಗೋದಿಲ್ಲ ಇನ್ನು ಕೊಡೋದಕ್ಕೆ, ಇದನ್ನು ನಿಲ್ಲಿಸ್ತೀವಿ ಅಂತ ಹೇಳಿ ಎಲ್ಲದರೊಳಗೂ ಅರ್ಧಕ್ಕರ್ಧ ಕಡಿಮೆ ಮಾಡಿರಿ. ನೀವು ವಿದ್ಯುತ್ ಇರ್ಬೋದು, ನೀರಿರ್ಬೋದು, ಪ್ರತಿಯೊಂದರಲ್ಲೂ ಕಡಿಮೆ ಮಾಡಿರಿ. ರಾಜ್ಯದ ಜನತೆ ಒಪ್ಕೊತಾರೆ. ಯಾರಿಗೋ 2,000 ರೂಪಾಯಿ ಕೊಡೋದಕ್ಕೆ, ಬಸ್ಸಲ್ಲಿ ಹೋಗೋದಕ್ಕೆ, ಕರೆಂಟಿನ